ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಟೆಕ್ನೋಗ್ರಫ್ದೇವ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೌ ಟು ಎಡಿಟ್ ಕ್ವಿಜ್ ವಿಡಿಯೋ ಇನ್ ಇನ್ಶಾರ್ಟ್ ಆ್ಯಪ್ ಕನ್ನಡ. ಅಂದರೆ ನಿಮಗೆ ಇನ್ಶಾರ್ಟ್ ಆ್ಯಪಲ್ಲಿ ಕ್ವಿಜ್ ವಿಡಿಯೋನ ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಎಷ್ಟೋ ಜನ ಕಾಮೆಂಟ್ ಮಾಡಿ ಹೇಳಿದ್ರು, ಸರ್ ನಮಗೆ ಕ್ವಿಜ್ ವಿಡಿಯೋನ ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ. ಯಾಕಂದರೆ ನಾನು ಇದ್ರ ಮುಂಚೆ ಒಂದು ಕ್ವಿಜ್ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೈನ್ ಮಾಸ್ಟರಲ್ಲಿ ಹೇಳ್ಕೊಟ್ಟಿದ್ದೀನಿ. ಕ್ವಿಜ್ ವಿಡಿಯೋ ಯಾವ ಥರ ತೊಗೋಬೇಕು, ಕ್ವಿಜ್ ವಿಡಿಯೋ ಯಾವ ಥರ ಎಡಿಟ್ ಮಾಡಬೇಕು ಕೈನ್ ಮಾಸ್ಟರಲ್ಲಿ ಅಂತ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಹಾಗೆ ಇದನ್ನು ಇನ್ಶಾರ್ಟ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಬೈ ಚಾನ್ಸ್ ನಿಮ್ಮ ಹತ್ರ ಇನ್ಶಾರ್ಟ್ ಆ್ಯಪ್ ಇಲ್ಲ ಅಂದರೆ ಇನ್ಶಾರ್ಟ್ ಆ್ಯಪ್ನ ನೀವು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌನ್ಲೋಡ್ ಮಾಡೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಅದು ನೀವು ಆ ವಿಡಿಯೋ ಅಂತಿದೆಯಲ್ಲ, ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನ್ಯೂ ಅಂತಿದೆಯಲ್ಲ, ಅದ್ರ ಪಕ್ಕದಲ್ಲಿ ಪ್ಲಸ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಎಲ್ಲ ಓಪನ್ ಆಯಿತು. ನಿಮ್ಮ ಡಿವೈಸಲ್ಲಿ ಏನೇನೇ ಇರುತ್ತೆ, ವಿಡಿಯೋಸು ಫೋಟೋಸ್ ಇರುತ್ತಲ್ಲ ಎಲ್ಲ ಇರುತ್ತೆ. ಸೊ ನೀವು ಯೂಟ್ಯೂಬ್ ಶಾರ್ಟ್ಸ್ಗೋಸ್ಕರ ನಿಮ್ಮ ಕ್ವಿಜ್ ವಿಡಿಯೋನ ಯಾವ ಥರ ರೆಡಿ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ನಾ ಅದರದ್ದು. ಯಾಕಂದರೆ ಅದು ಲಾಂಗ್ ವಿಡಿಯೋಸ್ ಹೇಳ್ಕೊಟ್ಟಿದ್ದೀನಿ ಕೈನ್ ಮಾಸ್ಟರ್ದಲ್ಲಿ. ಸೊ ಇದನ್ನು ನಿಮಗೆ ಶಾರ್ಟ್ಸ್ ವಿಡಿಯೋದು ಹೇಳ್ಕೊಡ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಶಾರ್ಟ್ಸ್ ವಿಡಿಯೋ ಮಾಡಬೇಕಾದ್ರೆ ಅದಕ್ಕೆ ಏನೇನು ಬೇಕು ಆ ಮೆಟೀರಿಯಲ್ ಎಲ್ಲ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ನಿಮ್ಗೆ ಹೇಳ್ತಾ ಹೋದರೆ ತುಂಬ ವಿಡಿಯೋ ದೊಡ್ಡದಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಎಡಿಟ್ ಮಾಡೋದು ಯಾವ ಥರ ಅಂತ. ನಾನು ಫೋಟೋ ಇಂಪೋರ್ಟ್ ಮಾಡ್ತೀನಿ. ನೋಡಿ ಈ ಥರ ಬಂತು. ಬಂದಮೇಲೆ ಇಲ್ಲಿ ಇನ್ಶಾರ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಈ ಥರ ಬರೀ ಒಂದ್ಸಲ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೆಳಗಡೆ ಫ್ರೀ ರಿಮೂವ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನಿಮಗೆ ಇನ್ಶಾರ್ಟ್ದವರು ಫ್ರೀನಲ್ಲೇ ಕೊಡ್ತಾ ಇದ್ರೆ ವಿತೌಟ್ ವಾಟರ್ ಮಾರ್ಕ್ ನೀವು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಸೊ ಈ ಆ್ಯಪ್ ತುಂಬ ನಂಗೆ ಹೆಲ್ಪ್ ಆಗಿದೆ. ಈ ಆ್ಯಪಿಂದನೂ ನೀವು ಬೇಗ ವಿಡಿಯೋನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಸೊ ನೀವು ಇನ್ಶಾರ್ಟ್ ಆ್ಯಪನ್ನೇ ಯೂಸ್ ಮಾಡಿ. ಹಾಗೆ ಈ ಥರ ನೋಡಿ ಇದು ಬಂತು. ಇದು ಸ್ವಲ್ಪ ಲಾಂಗ್ ದೊಡ್ಡ ಮಾಡ್ತೀನಿ. ದೊಡ್ಡ ಮಾಡಿದ್ಮೇಲೆ ಆಮೇಲೆ ಇನ್ನೊಂದು ಇದಕ್ಕೆ ಏನು ಬೇಕು, ಕ್ವಶನ್ ಆನ್ಸರ್ ಬೇಕು. ಕ್ವಶನ್ ಆನ್ಸರ್ನ ನಾ ಏನು ಮಾಡಿದ್ದೀನಿ, ಒಂದು ನೋಟ್ ಪ್ಯಾಡಲ್ಲಿ ಬರೆದಿಕ್ಕಿದ್ದೀನಿ. ನೀವು ಒಂದು 7-8 ಕ್ವಶನ್ ಆನ್ಸರ್ನ ಬರೆದಿಕ್ಕೊಂಡು ನೀವು ನೋಟ್ ಪ್ಯಾಡಲ್ಲಿ ಬರೆದಿಕ್ಕೊಳ್ಳಿ. ಒಂದೊಂದನ್ನ ಕಾಪಿ ಮಾಡಿಕೊಂಡು ನೀವು ಇಲ್ಲಿ ಪೇಸ್ಟ್ ಮಾಡಿ ಎಡಿಟ್ ಮಾಡಬೇಕಾಗುತ್ತೆ. ಸೊ ನಾನು ಕ್ವಶನ್ ಎಕ್ಸಾಂಪಲ್ಗೋಸ್ಕರ ನಾನು ರೆಡಿ ಮಾಡಿಕೊಂಡು ಟೆಕ್ಸ್ಟ್ ಅಂತಿದೆಯಲ್ಲ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವಾಪಸ್ ಇನ್ನೊಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿ. ನಾನು ಎಲ್ಲ ಒಂದೇ ಕಿತ್ತನೆ ತೊಗೊಂಬಂದಿದ್ದೀನಿ, ಯಾಕಂದರೆ ತಿರ್ಗಾ ಹೋಗ್ಬೇಕಾಗುತ್ತೆ. ಸೊ ಇದು ಏನು ಮಾಡಬೇಕು, ಒಂದು ಇದನ್ನು ಕ್ವಶನ್ ಬಿಟ್ಟು ಮಿಕ್ಕಿರೋದೆಲ್ಲ ಕಟ್ ಮಾಡಿ. ಆಮೇಲೆ ಇದಕ್ಕೆ ಫಾಂಟ್ ಸ್ವಲ್ಪ ದಪ್ಪ ಆಗಿ ಕಾಣಿಸುತ್ತೆ. ಅದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು. ಸೊ ಇದನ್ನು ಇನ್ನೂ ಸ್ವಲ್ಪ ಇದನ್ನು ಎಡಿಟ್ ಮಾಡಬೇಕು. ಓಕೆ, ಆಮೇಲೆ ಇದನ್ನು ಸ್ವಲ್ಪ ಚಿಕ್ಕದು ಇಷ್ಟು. ಓಕೆ, ಇದು ಓಕೆ ಇದೆ. ಸೊ ಇದನ್ನೇನು ಮಾಡಬೇಕು, ಇದು ಲಾಸ್ಟಲ್ಲಿ ಈ ಥರ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ವಿಡಿಯೋ ಎಂಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಬ್ಯಾಕ್ಗ್ರೌಂಡ್ ಎಲ್ಲಿ ಗಂಟ ಇದೆ, ಅದು 20 ನಿಮಿಷದಿದ್ದರೆ 20 ನಿಮಿಷ ಒಂದೇ ಕಿತ್ತ ಹೋಗುತ್ತೆ. ನೀವು ಸ್ಲೈಡ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ಅಲ್ಲೇ ಕೂತ್ಕೊಂಡ್ಬಿಡುತ್ತೆ. ಆಮೇಲೆ ಓಕೆ ಕೊಡಿ. ಓಕೆ ಕೊಟ್ಟ ಮೇಲೆ ಇವಾಗ ಕ್ವಶನ್ ಹಾಕ್ಬೇಕು ಅದಕ್ಕೆ. ಸೊ ವಾಪಸ್ ಏನು ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇದನ್ನು ಪೇಸ್ಟ್ ಮಾಡಿ. ನೀವು ಒಂದೊಂದು ಹಾಕಬೇಕಾಗುತ್ತೆ. ನೋಡಿ ಇದು ಓಕೆ. ಆಮೇಲೆ ಇನ್ನೊಂದು ವಾಪಸ್ ಬಟ್ 4 ಕ್ವಶನ್ ಇರುತ್ತಲ್ಲ, ಅಂದರೆ ಗೆಸ್ ಮಾಡೋದು 4 ಇರುತ್ತಲ್ಲ, ಅದರಲ್ಲಿ ಒಂದು ಕರೆಕ್ಟ್ ಆನ್ಸರ್ ಇರುತ್ತೆ, ಮಿಕ್ಕಿರೋ 3 ಆನ್ಸರ್ ತಪ್ಪಿರುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಇನ್ನೊಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಪೇಸ್ಟ್ ಮಾಡಿ.
ಇದನ್ನು ಸೆಕೆಂಡಲ್ಲಿ ಹಾಕಿ. ಆಮೇಲೆ ವಾಪಸ್ ತಿರ್ಗಾ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಇದು 4ನೇ ಕಟ್ ಮಾಡಿ ಇದು ಸ್ವಲ್ಪ ದೊಡ್ಡದಾಗ್ತದೆ, ಸೊ ಇದನ್ನು ಸ್ವಲ್ಪ ಚಿಕ್ಕದು ಮಾಡಬೇಕು. ಇಲ್ಲ, ಇದನ್ನ ಎಡಿಟ್ ಮಾಡಿ ಸರಿ ಆಯ್ತು. ಇಲ್ಲ, ಇನ್ನೂ ಸರಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇದೇ ಕರೆಕ್ಟ್ ಇದೆ. ಇದು ಓಕೆ, ಕರೆಕ್ಟ್ ಇದೆ. ಅದು ಕ್ವಶನ್ ಸ್ವಲ್ಪ ದೊಡ್ಡದಿತ್ತು, ಇದು ಆನ್ಸರ್ ಗೆಸ್ ಸ್ವಲ್ಪ ದೊಡ್ಡದಿತ್ತು, ಅದಕ್ಕೋಸ್ಕರ ಅದು ಸ್ವಲ್ಪ ಚಿಕ್ಕದಾಯಿತು. ಏನು ತೊಂದರೆ ಇಲ್ಲ. ಇನ್ನೊಂದು ಟೆಕ್ಸ್ಟ್ ಅಂತ ಹಾಕಿ ಆಮೇಲೆ 4ನೇ ಪೇಸ್ಟ್ ಮಾಡಿ. ಓಕೆ, ಇದನ್ನಲ್ಲಿ ಕೆಳಗಡೆ ತಗೊಂಡು ಹಾಕು. ಇದನ್ನು ಸ್ವಲ್ಪ ಚಿಕ್ಕ ಮಾಡಿ, ಅಂದರೆ ಅದ್ರ ಲೆವೆಲ್ ಬಂದ್ಬಿಡ್ತವೆ ಎಲ್ಲ. ಇವಾಗ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ಇದೆಲ್ಲ ಆಯಿತು. ಆಮೇಲೆ ಏನು ಮಾಡಬೇಕು, ಇದಕ್ಕೆ ಅನಿಮೇಷನ್ ಕೊಡಬೇಕು. ಮೊದಲನೇದು ಅನಿಮೇಷನ್ ಕೊಡ್ತಾ ಇದ್ದೀನಿ ನಾನು. ಇದಕ್ಕೆ ಇದರಲ್ಲಿ ತುಂಬ ಅನಿಮೇಷನ್ ಇದ್ದಾವೆ, ಚೆನ್ನಾಗಿ ಒಳ್ಳೆ ಅನಿಮೇಷನ್ ಇದ್ದಾವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು ಇಕ್ಕಿ. ನಾನು ಇದು ಇಕ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದೆ, ಸೊ ಅದಕ್ಕೋಸ್ಕರ ನಾನು ಎಸ್. ಆಮೇಲೆ ಇವು 4 ಬೇರೆ ಅನಿಮೇಷನ್ ಇಕ್ಬೇಕು. ಅಲ್ಲ, 4 ಒಂದೇ ಇಕ್ಬೇಕು. ಇದನ್ನು ಇದು ಸೂಪರ್ ಆಗಿದೆ ನೋಡಿ, ಏನು ಸಕ್ಕದಾಗಿ ಬರ್ತಾ ಇದೆ ಇದು. ಸೊ ನನಗೆ ಅದೇ ಇರಲಿ. ಸೇಮ್ ಆಗಿ ಇಕ್ತೇನೆ ಅನಿಮೇಷನ್. ಓಕೆ, ಇದು 4ನೇದು, ಇದನ್ನು ಹಾಕಬೇಕಿದೆ ಥರ ಅನಿಮೇಷನ್. ಓಕೆ, ಇವಾಗ ಏನು ಮಾಡಬೇಕು, ಅದು ಕ್ವಶನ್ ಎಲ್ಲಿ ಗಂಟ ಬರುತ್ತೆ ಅದನ್ನು ನೋಡಬೇಕಾದ್ರೆ ಇದರ ಪ್ಲಸ್ ಮೇಲೆ ಇದು ಮ್ಯೂಸಿಕ್ ಐಕಾನ್ ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಬೇಕು. ಸ್ಟಾರ್ಟಿಂಗ್ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ನೋಡಿ, ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಂದ ಏನಾಗಬೇಕು, ಫಸ್ಟ್ ಗೆಸ್ ಕ್ವಶನ್ ಆನ್ ಆಗಬೇಕು. ನಾನೇನು ಮಾಡ್ತೀನಿ, ಇದನ್ನು ಈ ಥರ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಇರ್ತೀನಿ. ಆಮೇಲೆ ಏನಾಗುತ್ತೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು, ಕುವೆಂಪು. ಆಮೇಲೆ ಸೆಕೆಂಡ್ ಕ್ವಶನ್ ಬರಬೇಕು ಇಲ್ಲಿ, ಆಮೇಲೆ ಸೆಕೆಂಡು, ಆಮೇಲೆ ಸ್ವಲ್ಪ ಇದು ಥರ್ಡು, 3ನೇ ಕ್ವಶನ್, 3ನೇ ಗೆಸ್. ಆಮೇಲೆ ಇದು 4ನೇದು. ಇವಾಗ ನೋಡಿ, ಇದು ವಿಡಿಯೋ ಎಂಡ್. ಈ ಥರ ವಿಡಿಯೋ ಎಂಡಲ್ಲಿ ಮಾಡಬೇಕು. ಆಮೇಲೆ ಕಟ್ ಮಾಡ್ಬೋದು, ಅದನ್ನು ತೊಂದರೆ ಇಲ್ಲ. ವಿಡಿಯೋ ಎಂಡ್. ಓಕೆ, ಇವಾಗ ಇನ್ನೊಂದ್ಸಲ ತೋರಿಸ್ತೀನಿ ನಿಮಗೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು, ಕುವೆಂಪು, ಪಂಪ, ಮಂಜೇಶ್ವರ್ ಗೋವಿಂದ ಪೈ, GS ಶಿವರುದ್ರಪ್ಪ. ಇದೇನಾಗುತ್ತೆ, ಇದು ಮಂಜೇಶ್ವರ್ ಗೋವಿಂದ್ ಪೈ ಇದೆಯಲ್ಲ ಸ್ವಲ್ಪ ದೊಡ್ಡದಾಗಿದೆ. ಇದನ್ನು GS ಶಿವರುದ್ರಪ್ಪ ಸ್ವಲ್ಪ ದೂರ ಇರ್ತೀನಿ. ಇದು ಇವಾಗ ನೋಡಿ, ಕುವೆಂಪು, ಮಂಜೇಶ್ವರ್ ಗೋವಿಂದ್ ಪೈ, GS ಶಿವರುದ್ರಪ್ಪ. ಇದಾದ್ಮೇಲೆ ಟೈಮರ್ ಹಾಕಬೇಕು. ಆ ಟೈಮರ್ದು ನಾನು ಅದೆಲ್ಲ ರೆಡಿ ಮಾಡಿದ್ದೀನಿ. ಸೊ ನೀವೇನು ಮಾಡಿ, ಸ್ವಲ್ಪ ಮೂವ್ ಮಾಡಿ, ಇದನ್ನು ಪ್ರೆಸ್ ಮಾಡಿ, ಇಲ್ಲಿ ಸ್ಪ್ಲಿಟ್ ಅಂತಿದೆಯಲ್ಲ, ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ಸ್ಪ್ಲಿಟ್ ಮಾಡಿ, ಸೇಮ್ ಸ್ಪ್ಲಿಟ್ ಮಾಡಿ. ಆಮೇಲೆ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಡಿಲೀಟ್ ಆದಮೇಲೆ ಓಕೆ ಕೊಡಿ. ಓಕೆ ಕೊಟ್ಟಮೇಲೆ ಇದೇನು ಮಾಡಬೇಕು, ನಾನು ಇನ್ನೊಂದು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದ್ದೀನಿ, ಅದನ್ನು ಇಂಪೋರ್ಟ್ ಮಾಡ್ತೀನಿ. ಫಸ್ಟ್ ಇದನ್ನು ಇಂಪೋರ್ಟ್ ಮಾಡಿ ಇಲ್ಲಿ ಓಕೆ ಕೊಡಿ ಈ ಥರ. ಆಮೇಲೆ ಇನ್ನೊಂದು ಟೈಮರ್ದು ರೌಂಡ್ ಶೇಪ್ ಇಕ್ಕಿದ್ದೀನಿ. ಇದನ್ನ ಏನು ಮಾಡ್ತೀನಿ, ನಾನು ಅನಿಮೇಷನ್ ಮಾಡ್ತೀನಿ. ಇದನ್ನು ಯಾವಾಗ ಹಾಕಬೇಕು,
ಇಲ್ಲಿಂದ ಟೈಮಿಂಗ್ ಸ್ಟಾರ್ಟ್ ಆಗಬೇಕು. ನಾನು ಜಸ್ಟ್ 5 ಸೆಕೆಂಡ್ ಹಾಕ್ತಾಯಿದ್ದೀನಿ, 5 ಸೆಕೆಂಡ್ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಪಸ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಂಬರ್ಸ್ ಹಾಕಿ. 1 ನಂಬರ್ ಮೇಲೆ ನಾನು ಇದನ್ನು ಹಾಕ್ತೀನಿ. ಓಕೆ, ಸ್ವಲ್ಪ ಬಿಗ್ ಸೈಜ್ ಮಾಡ್ತೀನಿ. ಈ ಥರ ಸೆಂಟ್ರ್. ಓಕೆ, ಆಮೇಲೆ ಇದು 1 2 3 4 5 ಥರ ಆಗಬೇಕು. ಇದನ್ನೇ ಮಾಡಬೇಕು, ಇದನ್ನೇ ಸ್ಪ್ಲಿಟ್ ಮಾಡಿ 1 2 2 3 1 2 3 4 5. ಆಮೇಲೆ ಇದನ್ನ ಎಡಿಟ್ ಮಾಡಿ ಈ ಥರ 2 3 4 5. ಓಕೆ ಕೊಡಿ, ನೋಡಿ ಇವಾಗ ನೋಡಿ 3 4 5 ಅಂತ ಇಲ್ಲಿ ಗಂಟೆ ಬಂತದು. ಆಮೇಲೆ ಇದಾದ್ಮೇಲೆ ಉತ್ತರ ಬರಬೇಕದು. ಅದಕ್ಕೂ ಒಂದು ಬ್ಯಾಕ್ಗ್ರೌಂಡ್ ರೆಡಿ ಮಾಡಿದ್ದೀನಿ ನಾನು. PIP ಮೇಲೆ ಕ್ಲಿಕ್ ಮಾಡಿ ವಾಪಸ್ ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿ ಅದನ್ನು ಬ್ಯಾಕ್ಗ್ರೌಂಡ್ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಓಕೆ ನೋಡಿ, ಸರಿಯಾದ ಉತ್ತರ ಯಾವುದಿದೆ ಅದನ್ನ ಹಾಕಬೇಕು. ಸರಿಯಾದ ಉತ್ತರ ನಂದು ಮಂಜೇಶ್ವರ್ ಗೋವಿಂದ್ ಪೈ, ಅವತ್ತು ರೈಟ್ ಆನ್ಸರ್ ಇದೆ. ನಾನು ಇದನ್ನು ಕಾಪಿ ಮಾಡಿಕೊಂಡು ಮಾಡ್ತೀನಿ. ಇದನ್ನು ಎನಿಮೇಷನ್ ತೆಗೆದುಬಿಡ್ತೀನಿ. ಇದು ಎನಿಮೇಷನ್ ಸ್ವಲ್ಪ ಬೋರ್ ಆಗ್ತಾ ಇದೆ. ಸರಿ ಇದೆ ಆಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ವಾಪಸ್ ಆನ್ಸರ್ ಕರೆಕ್ಟಾಗಿ ಕೊಡಿ. ಆನ್ಸರ್ ಸರಿಯಾದ ಉತ್ತರ ಗೋವಿಂದ ಪೈ. ಇದನ್ನು ಎನಿಮೇಷನ್ ಮಾಡಬೇಕು. ವಾಪಸ್ ಫುಲ್ ನಿಮಗೆ ತೋರಿಸ್ತೀನಿ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕುವೆಂಪು, ಪಂಪ, ಮಂಜೇಶ್ವರ್ ಗೋವಿಂದ್ ಪೈ, GS ಶಿವರುದ್ರಪ್ಪ. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ ಗೋವಿಂದ್ ಪೈ. ಇಲ್ಲಿ ಸ್ವಲ್ಪ ಇದು ಆಗ್ತಾ ಇದೆ. ಇದು ಇನ್ನೂ ಅದು ಇದು ಕಾಣಿಸ್ತಾ ಇದೆ. ಕ್ಲೋಸ್ ಮಾಡಿ 3 4 5. ಇಲ್ಲಿ ಬರಬೇಕು. ನೋಡಿ, ಇದು ಇಲ್ಲಿಗೆ ಮುಗೀತು. ಇಷ್ಟೇ ಸ್ಪ್ಲಿಟ್. ಇದು ಸ್ಪ್ಲಿಟ್ ಮಾಡಿ ಹಾಕಿರೋ ಕ್ಲಿಕ್ ಮಾಡಿ ಎಲ್ಲ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೀವು ಈ ಥರ ನಿಮ್ಮ ಯೂಟ್ಯೂಬ್ ಶಾರ್ಟ್ಸ್ಗೋಸ್ಕರ ಕ್ವಿಜ್ನ ರೆಡಿ ಮಾಡಿಕೊಂಡು ನೀವು ಇದರಿಂದ ಅಪ್ಲೋಡ್ ಮಾಡಿ ದುಡ್ಡು ಮಾಡ್ಬೋದು.
ನೀವೇನು ಮಾಡಬೇಕು, ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕು. ಯೂಟ್ಯೂಬ್ ಆಡಿಯೋ ಲೈಬ್ರರಿಯಿಂದ ನೀವು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ರೆಡಿ ಮಾಡ್ಕೋಬೇಕು. ನಾನು ಟಾಪ್ 10 ಯೂಟ್ಯೂಬ್ ಆಡಿಯೋ ಲೈಬ್ರರಿ ಮ್ಯೂಸಿಕ್ ಯಾವುದು ಅಂತ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಐ ಬಟನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡ್ಕೊಳ್ಳಿ. ಯೂಸ್ ಮಾಡ್ಕೋಬೇಕಾದ್ರೆ ಅದನ್ನ ಯಾವ ಥರ ಹಾಕಬೇಕಂದ್ರೆ ಇಲ್ಲಿ ನೋಡಿ, ಮ್ಯೂಸಿಕ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಪಸ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಮ್ಯೂಸಿಕ್ ಸೇವ್ ಮಾಡಿ ಇಕ್ಕಿರ್ತೀರಲ್ಲ ಅದೆಲ್ಲ ಇಲ್ಲಿ ಬರುತ್ತೆ. ನೀವು ಆಮೇಲೆ ಆ ಮ್ಯೂಸಿಕ್ನ ಇಂಪೋರ್ಟ್ ಮಾಡ್ಬೋದು. ಆಮೇಲೆ ಇದಕ್ಕೆ ರೆಕಾರ್ಡ್ ವಾಯ್ಸ್ ಓವರ್ ಕೊಡಬೇಕು. ವಾಯ್ಸ್ ಓವರ್ ಕೊಡಬೇಕಾದ್ರೆ ವಾಪಸ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ರೆಕಾರ್ಡ್ ಅಂತಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಕುವೆಂಪು, ಪಂಪ, ಮಂಜೇಶ್ವರ್ ಗೋವಿಂದ ಪೈ, GS ಶಿವರುದ್ರಪ್ಪ. ಉತ್ತರ ನೋಡೋಣ. ಈ ಥರನೂ ಹೇಳ್ಬೋದು, ನೀವು ಅದು ಆಟೋಮೆಟಿಕ್ ಟೈಮಿಂಗು ಬರುತ್ತೆ. ಸರಿಯಾದ ಉತ್ತರ ಮಂಜೇಶ್ವರ್ ಗೋವಿಂದ ಪೈ. ಮುಗೀತು. ಇದು ವಾಯ್ಸ್ ಓವರ್ ರೆಡಿ ಆಯಿತು. ವಾಯ್ಸ್ ಓವರ್ ರೆಡಿ ಆದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಡಿ ನಾಯ್ಸ್ ಅಂತಿದೆಯಲ್ಲ, ನೀವು ಇಲ್ಲೇ ಶಾರ್ಟ್ ಆಗಿನೇ ಮಾಡ್ಬೋದು. ಡಿ ನಾಯ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆ ಮ್ಯೂಸಿಕ್ ಡಿ ನಾಯ್ಸ್ ಆಗಿಬಿಡುತ್ತು. ಆಮೇಲೆ ಓಕೆ ಕೊಟ್ಟು ನೀವು ಆಮೇಲೆ ಇಲ್ಲಿ ಸೇವ್ ಅಂತಿದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ ಇದನ್ನು 1080p ಅಂತಿದೆ. ಆಮೇಲೆ 30 FPS ಇದೆಯಲ್ಲ ಇದನ್ನು 60 FPS ಅಂತ ಮಾಡಿ. ಇದೇ ಥರ ನೀವು ಸೆಟ್ಟಿಂಗ್ ಮಾಡಿಕ್ಕಿ ಆಮೇಲೆ ಇಲ್ಲೇ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದು ಎಕ್ಸ್ಪೋರ್ಟ್ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನೀವು ಈ ಥರ ಕ್ವಿಜ್ನ ರೆಡಿ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ಇದರಿಂದ ನೀವು ದುಡ್ಡು ಮಾಡ್ಬೋದು. ಇದಕ್ಕೆ ನಾನು ಯಾವುದೇ ಬ್ಯಾಕ್ಗ್ರೌಂಡ್ ರೆಡಿ ಮಾಡಿಕ್ಕಿದ್ದೀನಿ ಅದನ್ನೆಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ. ಕ್ವಿಜ್ ವಿಡಿಯೋನ ಇನ್ಶರ್ಟ್ ಆ್ಯಪಲ್ಲಿ ಯಾವ ಥರ ಎಡಿಟ್ ಮಾಡಬೇಕಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ಇಷ್ಟ ಆದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಹೇಳ್ಕೊಟ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.